ನಮಸ್ಕಾರ ಬಂಧುಗಳೇ, ದಿವ್ಯ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಜಗತ್ತಿಗೆ ಬೆಳಕು ನೀಡುವ ಆರೋಗ್ಯ ಮತ್ತು ಚೈತನ್ಯದ ದಾತನಾದ ಸೂರ್ಯದೇವನ ಜನ್ಮದಿನ ಅಂದರೆ ರಥಸಪ್ತಮಿಯ ಮಹತ್ವವನ್ನು ತಿಳಿಯೋಣ. ಪುರಾಣಗಳ ಪ್ರಕಾರ ಮಹರ್ಷಿ ಕಶ್ಯಪ ಮತ್ತು ದೇವಮಾತೆ ಅದಿತಿಯ ಕಠಿಣ ತಪಸ್ಸಿನ ಫಲವಾಗಿ ಸೂರ್ಯದೇವನು ಜನಿಸಿದನು. ಜಗತ್ತನ್ನು ಬೆಳಗಲು ಉದಿಸಿದ ಈ ಜ್ಯೋತಿರ್ಮಯ ಶಕ್ತಿಯೇ ಇಡೀ ಬ್ರಹ್ಮಾಂಡದ ಕಣ್ಣು. ಸೂರ್ಯನ ರಥಕ್ಕೆ 7 ಕುದುರೆಗಳು. ಇವು ವಾರದ 7 ದಿನಗಳನ್ನು ಮತ್ತು ಸೂರ್ಯನ ಬೆಳಕಿನ 7 ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ. ಸಾರಥಿ ಅರುಣನು ಈ ರಥವನ್ನು ಮುನ್ನಡೆಸುತ್ತಾ 12 ರಾಶಿಗಳ ಮೂಲಕ ಸಂಚರಿಸುತ್ತಾನೆ. ಇದುವೇ ನಮ್ಮ ಬದುಕಿನ ಕಾಲಚಕ್ರವನ್ನು ನಿಯಂತ್ರಿಸುವ ಶಕ್ತಿ. 2026ರಲ್ಲಿ ರಥಸಪ್ತಮಿಯನ್ನು ಜನವರಿ 25 ಭಾನುವಾರ ಆಚರಿಸಲಾಗುತ್ತಿದೆ. ಅರುಣೋದಯ ಪುಣ್ಯಕಾಲವು ಮುಂಜಾನೆ 5:29ರಿಂದ 7:12ರವರೆಗೆ ಇರುತ್ತದೆ. ಈ ಸಮಯದಲ್ಲಿ 7 ಎಕ್ಕಡ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದು ಶಾಸ್ತ್ರೋಕ್ತ ಸಂಪ್ರದಾಯ. ಇದು ಶರೀರದ ಸಪ್ತದೋಷಗಳನ್ನು ನಿವಾರಿಸಿ ದೈವಿಕ ಚೈತನ್ಯ ನೀಡುತ್ತದೆ. ಮನೆಯ ಅಂಗಳದಲ್ಲಿ 7 ಕುದುರೆಗಳಿರುವ ಸೂರ್ಯನ ರಥದ ರಂಗೋಲಿಯನ್ನು ಬಿಡಿಸಿ. ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯ ನೀರಿನಿಂದ ಭಕ್ತಿಯ ಅರ್ಘ್ಯವನ್ನು ಅರ್ಪಿಸಿ. ಸೂರ್ಯನಿಗೆ ಪ್ರಿಯವಾದ ಗೋಧಿ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸುವುದು ಸಂಪ್ರದಾಯ. ಆರೋಗ್ಯಂ ಭಾಸ್ಕರಾಜೇತ್ ಅಂದರೆ ಆರೋಗ್ಯಕ್ಕಾಗಿ ಸೂರ್ಯನನ್ನು ಪ್ರಾರ್ಥಿಸಬೇಕು. ಸೂರ್ಯನ ದಿವ್ಯ ಕಿರಣಗಳು ನಿಮ್ಮ ಬದುಕಿನಲ್ಲಿ ಸುಖ ಶಾಂತಿ ನೀಡಲಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ದಿವ್ಯ ಕನ್ನಡ ವಾಣಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.